ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ವ್ಯೂವರ್ಸ್ ಎಲ್ರಿಗೂ ಬಿಗ್ ಹಾಯ್. ಹಾಗೆ ಯಾರ್ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಮತ್ತು ಲೈಕ್ ಮಾಡಿದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ತುಂಬ ಥ್ಯಾಂಕ್ಸ್. ಅಂಜಲ್ ಫಿಶ್ ಆಗಿರ್ಬೋದು ಅಥವಾ ಪಾಂಫ್ರೆಟ್ ಫಿಶ್ ಆಗಿರ್ಬೋದು, ಯಾರಿಗೆ ಇಷ್ಟ ಆಗಲ್ಲ ಅಲ್ವಾ? ಸೊ ತುಂಬಾ ಇಷ್ಟವಾಗಿರೋ ಫಿಶ್ ಅಂತಲೇ ಹೇಳ್ಬೋದು. ಹಾಗೆಯೇ ಬೋನ್ಸ್ ಕೂಡ ಕಮ್ಮಿ ಇರುತ್ತೆ, ಟೇಸ್ಟಲ್ಲಂತೂ ಅಲ್ಟಿಮೇಟ್ ಆಗಿರುತ್ತೆ. ನಾವಿವತ್ತು ಪಾಂಫ್ರೆಟ್ ಫಿಶ್ ಇದ್ದ ಯಾವ ರೀತಿಯಾಗಿ ಉಪ್ಪುಮುಂಚಿಯನ್ನು ಮಾಡೋದಂತ ನೋಡ್ಕೊಂಬರೋಣ. ಪ್ಯಾನ್ಗೆ 2 ಸ್ಪೂನ್ ಆಗುವಷ್ಟು ಅಡಿಗೆ ತೆಂಗಿನೆಣ್ಣೆಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇರೆ ಎಣ್ಣೆಯನ್ನು ಕೂಡ ಯೂಸ್ ಮಾಡ್ಕೋಬೋದು, ಬಟ್ ತೆಂಗಿನೆಣ್ಣೆಯನ್ನು ಹಾಕಿ ಫಿಶ್ ಮಾಡಿದರೆ ತುಂಬ ಅದ್ಭುತವಾದ ಟೇಸ್ಟ್ ಕೊಡುತ್ತೆ. ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಕರಿ ಲೀವ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕರಿ ಲೀವ್ಸ್ ಆಗಲಿ ಮತ್ತು ಇದಕ್ಕೆ ಸೇರಿಸುವ ಯಾವುದೇ ಸೊಪ್ಪಾಗಲಿ ಫ್ರೆಶ್ ಆಗಿರೋದು ಹಾಕ್ಕೊಂಡ್ರೆ ತುಂಬ ಅದ್ಭುತವಾದ ಟೇಸ್ಟ್ ಕೊಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಪುದೀನ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೋಬೇಕು. ಪುದೀನ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಒಳ್ಳೆ ಫ್ರೇಗ್ರೆನ್ಸ್ ಕೊಡುತ್ತೆ. ನಂತರ ಇದಕ್ಕೆ 3 ರಿಂದ 4 ಆಗುವಷ್ಟು ಹಸಿಮೆಣಸಿನ್ಕಾಯನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ 3 ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ಬೇಕಂದರೆ 4 ಅಥವಾ 5 ಸೇರಿಸಿ. ನೆಕ್ಸ್ಟ್ 2 ರಿಂದ 3 ನಿಮಿಷ ಚೆನ್ನಾಗಿ ನಾವು ಫ್ರೈ ಮಾಡಬೇಕಿದನ್ನು. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು 1.5 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಪೇಸ್ಟ್ ಇಲ್ಲ ಅಂದರೆ ಡೈರೆಕ್ಟಾಗಿ ಶುಂಠಿ ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಹಾಕಿ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. 1 ನಿಮಿಷ ಆದಮೇಲೆ ಸ್ಟವನ್ನು ಆಫ್ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕೋಬೇಕು. ಸೊ ನೆಕ್ಸ್ಟ್ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಹುಣಸೆ ಹಣ್ಣು ಹಾಕೋದು ಬೇಡ, ನಾವು ಪುಳಿ ಮುಂಚಿಗೆಲ್ಲ ಮಾಡ್ತೀವಲ್ಲ ಅಷ್ಟು ಹಾಕೋದೇನು ಬೇಡ, 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ನೆಕ್ಸ್ಟ್ ಉಪ್ಪು ಮುಂಚಿಗೆ ನಾವು ಎಷ್ಟು ರುಚಿಗೆ ಉಪ್ಪು ಬೇಕು ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಇದನ್ನು ಇವಾಗ ಗ್ರೈಂಡ್ ಮಾಡ್ಕೋಬೇಕು. ಹಾಗೆಯೇ ಹೇಳೋದು ಮರ್ತೋಯ್ತು, ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಳಿ. ನಾನು ಅದು ರೆಕಾರ್ಡ್ ಮಾಡಿದ್ದು ವಿಡಿಯೋ ರೆಕಾರ್ಡ್ ಆಗಿಲ್ಲ, ಮಿಸ್ ಆಯಿತು. ನೆಕ್ಸ್ಟ್ ನಾನಿಲ್ಲಿ ದೊಡ್ಡದಾಗಿರುವಂತಹ 1 ಪಾಂಫ್ರೆಟ್ ಫಿಶನ್ನು ತೊಗೊಂಡಿದ್ದೀನಿ. ನೀಟಾಗಿ ಕಟ್ ಮಾಡಿ ವಾಶ್ ಮಾಡ್ಕೊಂಡಾಗಿದೆ. ಹಾಗೆಯೇ ಕಟ್ಸನ್ನು ಈ ರೀತಿಯಾಗಿ ಡೀಪಾಗಿ ಹಾಕಬೇಕು, ಯಾಕಂದರೆ ನಾವು ಡೀಪಾಗಿರೋ ಕಟ್ಸ್ ಒಳಗೆ ಮಸಾಲೆಯನ್ನು ಹಾಕಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇಲ್ಲಾಂದರೆ ಮೇಲೆ ತುಂಬ ಟೇಸ್ಟ್ ಅನಿಸುತ್ತೆ, ಬಟ್ ಒಳಗಡೆ ಸ್ವಲ್ಪ ಸಪ್ಪೆ ಸಪ್ಪೆ ಅನಿಸುತ್ತೆ. ಬಟ್ ಈ ರೀತಿಯಾಗಿ ಕಟ್ಸನ್ನು ಹಾಕಿ ಮಾಡಿದರೆ ಒಳಗೂ ಕೂಡ ಇದೇ ರೀತಿಯಾದ ಟೇಸ್ಟ್ ಬರುತ್ತೆ. ಒಂದು ಸೈಡಲ್ಲಿ ನೀಟಾಗಿ ಮಸಾಲೆಯನ್ನು ಹಾಕ್ಕೊಂಡಿದ್ದೀನಿ. ಸೊ ಇನ್ನೊಂದು ಸೈಡಲ್ಲೂ ಸೇಮ್ ಅದೇ ರೀತಿಯಾಗಿ ನಾವು ಮಸಾಲೆಯನ್ನು ಹಾಕೋಬೇಕು. ನೀವು ಇದನ್ನು ತುಂಬ ಕ್ವಿಕ್ಕಾಗಿ ಮತ್ತು ಸುಲಭವಾಗಿ ಮಾಡ್ಕೋಬೋದು, ಯಾಕಂದರೆ ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ ಮತ್ತು ಹೆಲ್ದಿಯಾಗಿ ಕೂಡ ಇರುತ್ತೆ. ಸೊಪ್ಪನ್ನು ಜಾಸ್ತಿ ಸೇರಿಸಿ ಮಾಡಿರೋದ್ರಿಂದ ನಾವು ಮಸಾಲೆ ಪದಾರ್ಥ ಏನು ಜಾಸ್ತಿ ಸೇರಿಸಿಲ್ಲ. ನೆಕ್ಸ್ಟ್ ನಾನಿಲ್ಲಿ ಬಾಳೆ ಎಲೆಯನ್ನು ಬಾಡಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ದೊಡ್ಡದಾಗಿರೋ ಬಾಳೆ ಎಲೆ ಇದ್ದರೆ 1 ಬಾಳೆ ಎಲೆಯನ್ನು ಬಾಡಿಸ್ಕೊಳ್ಳಿ ಸಾಕಾಗುತ್ತೆ, ಬಟ್ ಚಿಕ್ಕದಾಗಿರೋದಾದರೆ 1-2 ಬೇಕಾಗುತ್ತೆ. ನಿಮ್ಮ ಹತ್ರ ಬಾಳೆ ಎಲೆ ಇಲ್ಲ ಅಂದರೆ ಅರಿಶಿನ ಎಲೆ ಏನಾದರೂ ಇದ್ದರೆ ಅದರಲ್ಲಿ ಮಾಡಿ, ಅದರಲ್ಲಂತೂ ಇನ್ನೂ ಚೆನ್ನಾಗಿ ಇರುತ್ತೆ, ಇನ್ನೂ ಹೆಲ್ದಿಯಾಗಿ ಇರುತ್ತೆ. ಹಾಗೆಯೇ ಮಸಾಲೆ ಸ್ವಲ್ಪ ಉಳಿದಿದೆ, ಇದನ್ನು ನಾನು ಬಾಳೆ ಎಲೆ ಕೆಳಗೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ. ನೆಕ್ಸ್ಟ್ ಇದ್ರ ಮೇಲೆ ನಾವು ಪಾಂಫ್ರೆಟ್ ಫಿಶನ್ನು ಹಾಕೋಬೇಕು. ಇನ್ನೊಂದೇನೆಂದರೆ, ನೀವು ಈ ಉಪ್ಪುಮುಂಚಿ ರೆಸಿಪಿಯನ್ನು ಪಾಂಫ್ರೆಟ್ ಫಿಶ್ಶಿಂದನೇ ಮಾಡಬೇಕಂತ ಏನಿಲ್ಲ, ನೀವು ಬೇರೆ ಮೀನಿನನ್ನು ಸಹ ಮಾಡ್ಕೋಬೋದು. ಅಂದರೆ ಬಂಗಡಿ ಮೀನು ಇರ್ಬೋದು, ಅಂಜಲ್ ಇರ್ಬೋದು, ಯಾವ ಫಿಶ್ಶಿಂದನೂ ಸಹ ಮಾಡ್ಕೋಬೋದು. ನೆಕ್ಸ್ಟ್ ಬಾಳೆ ಎಲೆಯನ್ನು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು. ನಿಮಗೆ ಯಾವ ರೀತಿ ಸುಲಭ ಅನಿಸುತ್ತೆ ನೀವು ಆ ರೀತಿಯಾಗಿ ಟೈ ಮಾಡ್ಕೊಳ್ಳಿ. ನನಗೆ ಅಷ್ಟು ಕರೆಕ್ಟಾಗಿ ಬರ್ತಾ ಇಲ್ಲ ನೋಡಿ, ತುಂಬ ಖರಾಬಾಗಿ ನಾನು ಫೋಲ್ಡ್ ಮಾಡಿ ಟೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಾಳೆ ಮರದ ದಾರದಿಂದ ಟೈ ಮಾಡ್ಕೊಳ್ಳಿ. ಬೇರೆ ದಾರ ಹಾಕಿದರೆ ಸ್ವಲ್ಪ ಶಾಖಕ್ಕೆ ಸುಟ್ಟೋಗಿ ಮತ್ತು ಬಾಳೆ ಎಲೆಯಿಂದ ಮಸಾಲೆ ಎಲ್ಲ ಹೊರಗೆ ಚೆಲ್ಬೋದು. ಬಟ್ ಈ ರೀತಿಯಾಗಿ ನಾವು ಬಾಳೆ ಮರದ ದಾರದಿಂದ ಕಟ್ಕೊಂಡ್ರೆ ತುಂಬ ಸೆಕ್ಯೂರ್ ಆಗಿ ಇರುತ್ತೆ. ನಿಮ್ಮ ಮನೇಲಿ ಏನಾದರೂ ಕೆಂಡದ ಒಲೆ ಇದ್ದರೆ ಅದರ ಮೇಲೆ ಮಾಡ್ಕೊಳ್ಳಿ, ನಿಜವಾಗೂ ಡಿಫ್ರೆಂಟಾದ ಟೇಸ್ಟ್ ಬರುತ್ತೆ, ತುಂಬ ಅದ್ಭುತವಾಗಿ ಇರುತ್ತೆ. ನೆಕ್ಸ್ಟ್ ನಾನು ಅದೇ ಪ್ಯಾನ್ಗೆ 2 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ಅದನ್ನು ಇವಾಗ ಇದ್ರ ಮೇಲೆ ಇಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಕಟ್ಟಿದ್ದೀನಿ, ಅಷ್ಟು ಕರೆಕ್ಟ್ ಆಗಿಲ್ಲ. ಇದನ್ನು ಇವಾಗ ಮೀಡಿಯಮ್ ಉರಿಯಲ್ಲಿ ಒಂದು ಸೈಡಲ್ಲಿ ನಾವು 5 ಮಿನಿಟ್ಸ್ ಬೇಯಿಸ್ಕೋಬೇಕು. ನೋಡಿ, ಮುಚ್ಚಳವನ್ನು ತೆಗೆದಿದ್ದೀನಿ, ಒಂದು ಸೈಡಲ್ಲಿ 5 ಮಿನಿಟ್ಸ್ ಬೆಂದಿದೆ. ಈಗ ಇನ್ನೊಂದು ಸೈಡಲ್ಲೂ ಸಹ ನಾವು ಉಲ್ಟಾ ಹಾಕಿ 5 ಮಿನಿಟ್ಸ್ ಬೇಯಿಸ್ಕೋಬೇಕು. ಇವಾಗ ಈ ಕಡೆನೂ ಕೂಡ 5 ಮಿನಿಟ್ಸ್ ಆಗಿದೆ. ಮುಚ್ಚಳವನ್ನು ತೆಗೆಯೋಣ. ಕರೆಕ್ಟಾಗಿ ಬೆಂದಿರುತ್ತೆ, ಯಾಕಂದರೆ ಪಾಂಫ್ರೆಟ್ ಫಿಶ್ ತುಂಬ ಸ್ಮೂತಾಗಿ ಇರುತ್ತೆ, ಅಷ್ಟೇನು ಹಾರ್ಡಾಗಿ ಇರಲ್ಲ, ಆರಾಮಾಗಿ ಬೆಂದಿರುತ್ತೆ. ಸೊ ಬಾಳೆ ಎಲೆಯಲ್ಲಿ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ದಾರವನ್ನು ಕಟ್ ಮಾಡಿ ನೆಕ್ಸ್ಟ್ ಓಪನ್ ಮಾಡೋಣ. ನೋಡಿ, ಇದನ್ನು ಇವಾಗ ಓಪನ್ ಮಾಡ್ತಾ ಇದ್ದೀನಿ. ತುಂಬ ಬಿಸಿ ಬಿಸಿಯಾಗಿ ಇದೆ, ಹಾಗೆಯೇ ಗಮ್ಮಂತ ಫ್ರೇಗ್ರೆನ್ಸ್ ಬರ್ತಾ ಇದೆ ಮನೆ ತುಂಬ.
ಹಾಗೆಯೇ ಟೆಕ್ಸ್ಚರ್ ಕೂಡ ಅಷ್ಟೇ ತುಂಬ ಅದ್ಭುತವಾಗಿ ಬಂದಿದೆ. ಬಿಸಿ ಬಿಸಿ ಇರೋದ್ರಿಂದ ಕೈಯಿಂದ ಮುಟ್ಟಕ್ಕಾಗಲ್ಲ, ಸ್ಪೂನ್ನ ಸಹಾಯದಿಂದ ನೋಡೋಣ. ನೋಡಿ, ಒಳಗೂ ಕೂಡ ಅಷ್ಟೇ ಸ್ಮೂತಾಗಿ ಕರೆಕ್ಟಾಗಿ ಬೆಂದಿದೆ. ರುಚಿಯಂತೂ ನಿಜವಾಗೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಸೊ ಖಂಡಿತವಾಗಿಯೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ನೋಡಿ, ಉಪ್ಪುಮುಂಚಿ ಅಂತೂ ತುಂಬ ಅದ್ಭುತವಾಗಿ ಬಂದಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕರಿಬೇವು ಹಾಗೆಯೇ ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲ ಕೂಡ ಒಳ್ಳೆ ಫ್ರೇಗ್ರೆನ್ಸ್ ಕೊಡ್ತಾ ಇದೆ. ಸೊ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಬರೀಬೇಡಿ. ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಮತ್ತು ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರಾ, ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.